ಅಲ್ಲ, ಹಾರ ಹಾಕ್ದೆ ಅಲ್ಲ, ಹಾರ ಹಾಕ್ಬಿಟ್ಟೆ ಅಲ್ಲ. ನನ್ನ ರೋಸಿನ ನಡು ರಸ್ತೆ ಸಾಯಿಸಿದ್ನಿಲ್ಲ. ಎಂತ ಮಾಡ್ಬಿಡಿ ಸರ್, ತಪ್ಪಿದೆ ಸರ್. ಅದು ನಾಯಿ ಅಲ್ಲ, ನನ್ನ ತಾಯಿ ಕಣೋ. ನನ್ನ ತಾಯಿನೇ ಸಾಯಿಸ್ಬಿಟ್ಟು. ನಿನ್ನ ಆಯಸ್ಸು 45 ದಿನ. 45ನೇ ದಿನ ನನ್ನ ರೋಸಿನ್ ಸಾಯಿಸಿದ ನಿನ್ನ ಇದೇ ಜಾಗದಲ್ಲಿ ಇದೇ ರೀತಿ ಹಾರ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ನಾವು ಮಾಡ್ತಿರೋ ದಂಧೆನೇ ಇರ್ಬೋದು, ಆದರೆ ಆ ದಂಧೆಲೂ ಕೂಡ ಒಂದು ಚೂರು ನಿಯತ್ತಿರ್ಬೇಕು. ನಿನಗ ನಿಯತ್ತಿಲ್ಲ. ಇನ್ಮೇಲೆ ಹಾರ್ಬರ್ ನಮ್ದೆ. ನ್ಯಾಯದ ಪತಿ ನೀ ಯಾಕಿட்ட சொல்றியா? ನೀ ನ್ಯಾಯ ಮಾತಾಡ್ತುಗಡ. ನಿಯತ್ತು ನಿಯತ್ತಿನ ಬಗ್ಗೆ ನಾನು ಮುತ್ತು ಮಾತಾಡ್ತಿದ್ದೇನೆ. ಮುತ್ತು ಕಿಸ್ಸು. ತಪ್ಪು ಮಾಡ್ಬಿಟ್ಟೆ ಮತ್ತು ನನ್ನ ಕೊಲ್ಲಕ್ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀ ನನ್ನ ಯಾಮರ್ಸ್ಬೋದು, ನನ್ನ ರೋಸಿನ ಯಾಮರ್ಸಕ್ಕಾಗಲ್ಲ. ಸಾರಿ ರಾಯಪ್ಪ, ಸಾರಿ. ನೋ 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 ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ನೋ ನೋ ನೋ. ದಿಸ್ ಟೈಮ್ ಬ್ಯಾಡ್ ಲಕ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮತ್ತೆ ಟ್ರೈ ಮಾಡು, ಮತ್ತೆ ಮತ್ತೆ ಟ್ರೈ ಮಾಡು. ನೀನು 45 ದಿನ ಟೈಮ್ ಕೊಡ್ತೀನಿ. ಆ 45 ದಿನದಲ್ಲಿ ನನ್ನ ಸಾಯಿಸ್ಬಿಡು. 45 ದಿನದಲ್ಲಿ ನನ್ನ ಸಾಯಿಸ್ಲಿಲ್ಲ ಅಂದ್ರೆ 45ನೇ ದಿನ ನಾನು ನಿನ್ನ ಬೆಸ್ಟ್ ಆಫ್ ಲಕ್. ವಿನಯ್, ನೀ ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತ ಹೋಗಿದೆಯಾ? ನಿನ್ನ ಉಸಿರಿಗೇನಾದರೂ ಆದರೆ ನನ್ನ ಉಸಿರೇ ನಿಂತು ಹೋಗುತ್ತೆ. ನಿನಗೇನೂ ಆಗಲ್ಲ ವಿನಯ್, ನಿನ್ನ ಜೊತೆ ನಾನಿರ್ತೀನಿ. ಲೈಫ್ ಆಫ್ಟರ್ ಡೆತ್ ಏನಾಯ್ತು? ಗರುಡ ಪುರಾಣ ಸರ್. ಅಂದ್ರೆ ಮನುಷ್ಯ ಸತ್ ಮೇಲೆ ಆತ್ಮ ಏನಾಗುತ್ತೆ ಅಂತ ನೋಡ್ತಿದ್ದೆ ಸರ್. ಎನ್ನಡ ಇವ ಆಲ್ರೆಡಿ ಫಿಕ್ಸ್ ಆಯ್ತಾ? ಇನ್ನು 20 ದಿನ ನಾನೇ ಅವನ ಮೇಲೆ ಕಳಿಸ್ತೀನಿ. ಎಲ್ಲ ಲೈವ್ ಆಗಿ ನೋಡ್ಕೊಬೋದು ಅಂತ ಹೇಳೋಗೋನ್ಗೆ. ಆಗೋ ಇನ್ನೂ 20 ದಿನ ಅಂತ ಅರ್ಥ ಆಯ್ತು, ಸುಮ್ಮನೆ ಹೋಗಿ ಮಾಡಿ. ಸರ್ ಟಿಫಿನ್ ಬಾಕ್ಸು ಅಮ್ಮ ಮಾಡಿದ್ದು, ನನಗೂ ಹೊಟ್ಟೆ ಹಸಿತಾ ಇದೆ. ಪಂಚಾಮೃತ ದೇವ್ರ ಪ್ರಸಾದ. ದೇವ್ರೇ, ನನ್ನ ಮುಂದಿನ ಕೆಲಸಗಳೆಲ್ಲ ಯಾವ ಅಡಚಣೆನೂ ಇಲ್ಲದೆ ಸುಸೂತ್ರವಾಗಿ ನಡೆಸಪ್ಪ. ತಗೋ ಕುಡ್ಕೋ, ನಿನಗೂ ಒಳ್ಳೇದಾಗ್ಲಿ, ಕುಡ್ಕೋ. ಏಯ್, ನೀನೇ ಎಲ್ಲ ಕುಡ್ಕೊಂಬೇಡ ಕಣೋ, ಅವನಿಗೂ ಒಂಚೂರು ಕೊಡು. ಹೋಗು ಕೊಡು. 20 ದಿನ ಅವನಿಗೂ ಒಳ್ಳೇದಾಗ್ಲಿ. ತಗೋ. ಖಾಲಿ? ಹಂಗಾದ್ರೆ ನಿನಗೆ ಒಳ್ಳೇದಾಗಲ್ಲ ಬಿಡು. 45ನೇ ದಿನ ಆ ದೇವರೇ ತಲೆಗಿಳಿದು ಬಂದ್ರು ನಿನ್ನ ಸಾವನ್ ತಪ್ಸಕ್ಕಾಗಲ್ಲ. ಪ್ರೀತಿ ಇಬ್ರಲ್ಲೂ ಇದೆ, ಆದರೆ ಬದುಕೋ ರೀತಿ ಮರ್ತು ಬಿಟ್ಟಿದ್ದೀರ ಅಷ್ಟೇ. ಅಲ್ಲಮ್ಮ, ಯಾರಾದ್ರೂ ಪ್ರೀತಿಸೋಕೆ
ಅವ್ರಿಗೇನಾದ್ರೂ ಆಗ್ಲೇಬೇಕೇನಮ್ಮ? ಅವ್ರು ಬದುಕಿದ್ದಾಗಲೇ ಪ್ರೀತಿಸ್ಬೋದಲ್ಲ. ಯಾರಿಗೇ ಆದ್ರೂ ಸರಿನೇ, ಸತ್ ಮೇಲೆ ತೋರಿಸೋ ಪ್ರೀತಿನ ಅವ್ರು ಬದುಕಿದ್ದಾಗಲೇ ತೋರಿಸಿ. ರಮೇಶ, ಮಕ್ಕಳನ್ನ ಹುಟ್ಟಿಸಿದ್ರೆ ಮಾತ್ರ ಸಾಲದು, ಅವ್ರನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು. ಇವತ್ತು ಹೆಂಡತಿ ಶಾಪ ಆಗ್ತಿದ್ದಾಳೆ, ನಾಳೆ ಮಕ್ಕಳು ಶಾಪ ಹಾಕೋ ಅಂತಕ್ಕೆ ಹೋಗ್ಬಿಡ್ಬೇಡ. ಈ ಜಗತ್ನಲ್ಲಿ ಏನ್ ಬೇಕಾದ್ರೂ ಹಂಚ್ಕೊಂಡು ಬದುಕೋಕ್ ತುಂಬಾ ಜನ ಸಿಗ್ತಾರೆ, ಆದ್ರೆ ರಕ್ತ ಹಂಚ್ಕೊಂಡು ಬದುಕೋದು ಕುಟುಂಬ ಮಾತ್ರ. ಕಾಪಾಡ್ಕೋ. ಬೇರೆಯವ್ರ ವಿಷಯ ಕದ್ದು ನೋಡದೆ ತಪ್ಪು, ನೀವು ಬಗ್ಗಿ ನೋಡ್ತೀರಾ? ಬೋತ್ ಆರ್ ಸೇಮ್. ವಯಸ್ಸಾದ್ರೆ ಸಾಲುದಿಲ್ಲ, ಕಾಮನ್ ಸೆನ್ಸ್ ಬೇಕು. ಮುದುಕ ಎಲ್ಲಿ ಆದ್ರೂ ಯಾರು ಮುದುಕ ಅಂತ್ಯ ಹಾಕಿ ಅದೊಂದಾದ್ರೆ ನೋಡು. ಅಯ್ಯೋ ಶಿವು, ಯಾಕೆ ಜಗಳ ಆಡ್ತಾ ಇದ್ದೀರಾ? ಏನಾಯ್ತು? ನೋಡು ಸುಧಾ, ಏನೋ ಟೆನ್ಷನ್ ಇದ್ದಾನೆ ನೋಡೋಣ ಅಂತ ಬಂದ್ರೆ ನನ್ನೇ ಮುದುಕ ಅಂತಾನೆ ಈ ಅಂಕಲ್. ಅಂಕಲ್ ಯಾರು? ಅಂಕಲ್ ಯಾರು? ಕೋಪ ಬರುತ್ತೆ ತಾನೆ, ನನಗೂ ಹಾಗೇನೆ. ನೀವೇ ನಡಿಲಿಕ್ಕೆ ಕೋಲಿನ್ ಸಾಯಬೇಕು, ನೀವೆಂತ ನಂಗೆ ಸಹಾಯ ಮಾಡುದು? ಬೇಡ ಸರ್, ಪ್ಲೀಸ್. ಫ್ರಸ್ಟ್ರೇಷನ್. 45 ದಿವಸದಲ್ಲಿ ಇನ್ನೂ ಎಷ್ಟು ದಿನ ಮಿಕ್ಕಿದೆ? ಇನ್ 16 ದಿನ. ಇನ್ನೂ 14 ದಿನ. ಹಾಗಾದ್ರೆ 14ನೇ ದಿನ ಸಾಯಕ್ಕೆ ಮಿಕ್ಕಿದ 15 ದಿನ ಯಾಕೆ ಟೆನ್ಷನ್ ಬದುಕಬೇಕು? ನಿಮ್ಮಮ್ಮ, ನಿನ್ ಫ್ರೆಂಡ್ಸು, ನಿನ್ ಪ್ರೀತಿಸೋ ಜೊತೆ ಈ 15 ದಿವಸ ಖುಷಿಯಾಗಿ ಬದುಕ್ಬೋದಲ್ಲ? ಓ ದೇವರೇ, ವೇದಾಂತಿ ನೀವೆಂತ ಹೇಳುದು? ಸಾಯ್ಲಿಕ್ಕೆ ಸಿದ್ಧ ಆಗು ಅಂತ ಹೇಳುದಾ? ಇದೇ ನಿಮ್ಗಳ ಪ್ರಾಬ್ಲಮ್. ಇದು ವೇದಾಂತ ಅಲ್ಲ, ಬದುಕಿನ ಸಿದ್ಧಾಂತ. ನಮ್ ಸುತ್ತಮುತ್ತ ಇರೋ ಚಿಕ್ಕ ಚಿಕ್ಕ ಖುಷಿಗಳ ಜೊತೆ ಬದುಕಕ್ಕೆ ಶುರು ಮಾಡ್ಬಿಟ್ರೆ ಸಾಕು, ಕಣ್ಮುಂದೆ ಬರೋ ದೊಡ್ಡ ದೊಡ್ಡ ಸಮಸ್ಯೆಗಳ ತಾನಾಗೆ ಮಾಯ ಆಗ್ಬಿಡುತ್ತೆ. ರಾಯಪ್ಪ, ಅವ್ನ ನಮ್ಮ ಹುಡುಗ, ಬಿಟ್ಬಿಡ ಅವನ್ನ. ಬಿಡಕ್ಕಾಗಲ್ಲ ಶಿವಪ್ಪ, ಬಿಡಕ್ಕಾಗಲ್ಲ ಶಿವಪ್ಪ. ನಿಂಗ್ 45 ದಿನ ಅಲ್ಲ, ಇನ್ಮೇಲೆ ಕೌಂಟ್ ಮಾಡ್ಕೋ. ಎನಿ ಮೂಮೆಂಟ್ ನೋಡಿತೀನಿ, ನಾನು ಹೊಡ್ದೇ ಹೊಡಿತೀನಿ. ನೀನ್ ಬಂದ್ರೆ ಅವ್ನು ಹೊಡಿಯಕ್ಕಾಗಲ್ಲ ಅಂತ ನನಗೆ ಗೊತ್ತು, ಆದ್ರೂ ಹೊಡಿತೀನಿ, ಹೊಡ್ದೇ ಹೊಡಿತೀನಿ. ಏನ್ ಮಾಡಕ್ ಹೊರಟಿದ್ಯಾ ರಾಯಪ್ಪ? ಯಾರ ಹತ್ರ ಮಾತಾಡ್ತಿದ್ಯ ಅಂತ ಗೊತ್ತು ತಾನೆ? I will kill him. You must save him. ಬರುದಿಲ್ಲಲ್ಲ ನೀನ್ ನನ್ ಜೊತೆ? ನನಗೆ ಈಗ ಎಂಗೇಜ್ಮೆಂಟ್ ಆಗಿದೆ. ನಿನ್ ಜೊತೆ ಬಂದ್ರೆ ನಮ್ಮಪ್ಪ ಅಮ್ಮ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಈಗ ಅವ್ರ ಮರ್ಯಾದೆ ಪ್ರಶ್ನೆ. ಎಂಗೇಜ್ಮೆಂಟ್ ಗಿಂತ ಮುಂಚೆ ಬಂದ್ರೆ ನನ್ನ ಅಪ್ಪ ಅಮ್ಮ ಇಡೀ ಊರಿಗೆ ಊಟ ಹಾಕಿಸ್ತಿದ್ರ? ಈಗ ಇಲ್ಲಿ ತನಕ ಮಗಳು ಮನೆ ಬಿಟ್ಟು ಹೋದ್ಲು ಅಂತ ಯಾವ ಅಪ್ಪ ಅಮ್ಮ ಎದೆ ಉಟ್ಕೊಂಡು ಸಾಯ್ಲಿಲ್ಲ. ಹೊಡೆದಿದ್ರೆ ನನ್ನ ತರದ ಹುಡುಗರ ಹೃದಯ ಮಾತ್ರ ಅಷ್ಟೇ. ಹುಡುಗರ ಪ್ರೀತಿಯನ್ನು ಬೇಕಾದ್ರೆ ತ್ಯಾಗ ಮಾಡ್ತಾರೆ, ಅದೇನೇ ಕಷ್ಟ ಬಂದ್ರು ಪ್ರೀತಿಸಿದ ಹುಡುಗಿನ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ತಗೊಂಡಿರೋ ಡಿಸಿಷನ್ ಸರಿ ಇದು ಬೇಗ. ಲೈಫಲ್ಲಿ ಎಂತ ಆಗ್ತದೆ ನಂಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ಬೇಗನ. ನೀನ್ ಖುಷಿಲಿ ಇರ್ಬೇಕು ಬೇಗನ. ನೀನ್ ಖುಷಿಲಿ ಇರ್ಬೇಕು ಅಂದ್ರೆ ನೀನ್ ನನ್ನಿಂದ ದೂರ ಇರ್ಬೇಕು. ಹ್ಯಾಪಿ ಮ್ಯಾರಿಡ್ ಲೈಫ್ ಬೇಕನ, ಹ್ಯಾಪಿ ಮ್ಯಾರಿಡ್ ಲೈಫ್. ಕಾಲಾಯ ತಸ್ಮೈ ನಮಃ. ಜ್ಞಾನೋದಯ. ಎಲ್ರ ಜೀವನದಲ್ಲೂ ನಾವ್ ಹೇಗೆ ಕೊನೆವರೆಗೂ ಇರೋದಿಲ್ವೋ ಹಾಗೆ ನಮ್ಮ ಜೀವನದಲ್ಲೂ ಎಲ್ರೂ ಕೊನೆವರೆಗೂ ಇರೋದಿಲ್ಲ. ಸೃಷ್ಟಿಲಿ ಎಲ್ಲದಕ್ಕಿಂತ ಮಿಗಿಲವಾದದ್ದು ದೇವರು ಅಂತಾರೆ. ಆದ್ರೆ ಆ ದೇವರು ಕೈ ಚಾಚಿ ತೋರಿಸೋದು ತಾಯಿ ಕಡೆ ಕಣೋ. ಯಾಕಂದ್ರೆ ಆ ದೇವರು ಮನುಷ್ಯನಿಗೆ ಕಷ್ಟ ಸುಖ ಎರಡೂ ಕೊಡ್ತಾನೆ. ಆದ್ರೆ ಆ ತಾಯಿ ತನ್ನ ಮಕ್ಕಳಿಗೆ ಸುಖ ಮಾತ್ರ ಬಯಸ್ತಾಳೆ. ಪ್ರತಿ ತಾಯಿನೂ ತನ್ನ ಮಕ್ಕಳು ಹುಟ್ಟಿದ ದಿನಾನ ಸಂಭ್ರಮದಿಂದ ಆಚರಿಸ್ತಾಳೆ. ಆದ್ರೆ ಅದೇ ದಿನ ಆ ತಾಯಿಗೆ ಮರುಜನ್ಮ ಸಿಕ್ಕಿರುತ್ತೆ ಅನ್ನೋದು ಯಾವ ಮಕ್ಕಳಿಗೂ ನೆನಪಿರಲ್ಲ. ಉಸಿರಿರೋವರೆಗೂ ಪ್ರೀತಿಸೋ ಒಂದೇ ಒಂದು ಜೀವ ಅಂದ್ರೆ ಅದು ತಾಯಿ.
ನಿಮ್ಮ ತಾಯಿಗೆ ಹೀಗಾಗಿರೋದು ಇದೇ ಮೊದಲನೇ ಸಲ ಅಲ್ಲ. ನಿಮ್ಮ ಬ್ಯುಸಿ ಲೈಫಲ್ಲಿ ಹೆತ್ತವಳನ್ನೇ ಮರ್ತು ಬಿಡ್ತೀರಲ್ಲ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಬೇಡದಿರೋರ್ಗೆಲ್ಲ ಹ್ಯಾಡ್ ಯೋರ್ ಬ್ರೇಕ್ಫಾಸ್ಟ್, ಹ್ಯಾಡ್ ಯೋರ್ ಲಂಚ್, ಗುಡ್ ನೈಟ್ ಅಂತೆಲ್ಲ ಹೇಳ್ತಿರ್ತೀರಲ್ಲ. ಹೆತ್ತ ತಾಯಿಗೆ ಇದನ್ನೆಲ್ಲ ಹೇಳೋರು ಕೇಳೋರು ಎಷ್ಟು ಜನ ಇದ್ದೀರಪ್ಪ? ಮನುಷ್ಯನಿಗಿರೋದು 5 ಭಯ. 1, ತಾನು ಗಳಿಸಿದ ಹಣ, ಹೆಸರು, ಕೀರ್ತಿ ಕಳ್ಕೊತೀನಿ ಅನ್ನೋ ಭಯ. 2, ತನ್ನ ಸ್ನೇಹಿತರನ್ನ ಕಳ್ಕೊತೀನಿ ಅನ್ನೋ ಭಯ. 3, ತಾನು ಪ್ರೀತಿದ ಹುಡುಗಿನೋ ಹುಡುಗನೋ ಕಳ್ಕೊತೀನಿ ಅನ್ನೋ ಭಯ. 4, ತನ್ನ ಕುಟುಂಬನ ಕಳ್ಕೊತೀನಿ ಅನ್ನೋ ಭಯ. ಕೊನೆಯದು ಸಾವಿನ ಭಯ. ನೀನೀಗಾಗಲೇ ನಿನ್ನ ಜೀವನದಲ್ಲಿ 4 ಭಯನೂ ನೋಡ್ಬಿಟ್ಟಿದೀಯ. ನಿನ್ನ ಕೆಲಸ ಕಳ್ಕೊಂಡಿದ್ಯಾ, ಸ್ನೇಹಿತರನ್ನ ಕಳ್ಕೊಂಡಿದ್ಯಾ, ಪ್ರೀತಿನ ಕಳ್ಕೊಂಡಿದ್ಯಾ. ಈಗ ನಿನ್ನ ತಾಯಿನ ಕಳ್ಕೊಳ್ಳೋ ಪರಿಸ್ಥಿತಿಗಿದೆಯಾ. ಆದರೆ ಸಾವಿನ ಭಯ ನಿಂಗಿನ್ನೂ ಹೋಗಿಲ್ಲ. ಕಳೆದೋಗಿರೋ 4 ಭಯಗಳು ವಾಪಸ್ ನಿನ್ನ ಜೀವನದಲ್ಲಿ ಬಂದರೂ ನೀನೆಷ್ಟು ಗಾಬರಿ ಆಗಲ್ಲ. ಯಾಕಂದ್ರೆ ಆ 4 ಭಯಗಳನ್ನು ದಾಟಿ ಎಲ್ಲವನ್ನು ಮುಖಾಮುಖಿ ಎದುರಿಸಿ ನಿಂತಿದ್ಯಾ. ಇವಾಗ ಉಳಿದಿರೋದು ಕೊನೆ ಭಯ, ಸಾವು. ಆ ಸಮಾಧಿ ನೋಡ್ತಿದ್ಯಲ್ಲ, ಅದರ ಮೇಲ್ ಡೇಟ್ ಬರ್ತಿರತ್ತೆ. ಹುಟ್ಟಿದ ವರ್ಷ ಡ್ಯಾಶ್, ಸತ್ತೋದ್ ವರ್ಷ ಅಂತ. ಆ ಮಧ್ಯದಲ್ಲಿ ಒಂದು ಸಣ್ಣ ಡ್ಯಾಶ್ ಇದೆಯಲ್ಲ, ಅದೇ ಮನುಷ್ಯನ ಇಡೀ ಬದುಕು. ಇವತ್ ನಿನಗೆ ಆ ಡ್ಯಾಶ್ ಪಕ್ಕದಲ್ಲಿ ಡೇಟ್ ಹಾಕೋ ಟೈಮ್ ಬಂದಿದೆ. ಸರಿ ರಾಯಪ್ಪ, ನಿನ್ನಂಥವನ ಕೈಲಿ ಸಾಯ್ಲಿಕ್ಕೂ ಪುಣ್ಯ ಮಾಡಿರ್ಬೇಕು. ಈಗ ಸತ್ತಾದ್ರೂ ನಾನು ರೋಸೆ ಆಗಾದ್ರೂ ಹುಡ್ತೇನೆ. ಓ ಯಾರ ಇವನು? ಪುಣ್ಯಕೋಟಿ ಕಥೆನ ರೀಮೇಕ್ ಮಾಡಿ ನಮಗೆ ಹೇಳ್ತಾವನೆ. ನನ್ನ ಬಗ್ಗೆ ನಿಂಗೆ ಗೊತ್ತಲ್ಲ. ನೋ ಸೆಂಟಿಮೆಂಟ್. ಓನ್ಲಿ ಪನಿಷ್ಮೆಂಟ್. ಅದಕ್ಕೆ ನಾನು ಅವತ್ತೇ ಹೇಳಿದ್ದು, ನೀನ್ ಅಡ್ಡ ಬಂದ್ರೆ ಹೊಡಿಯಕ್ಕಾಗಲ್ಲ ಅಂತ. ಕರೆಕ್ಟಾಗಿ ಪ್ರೂವ್ ಮಾಡ್ಬಿಟ್ಟೆ. ಒಬ್ಬನ್ನು ಉಳಿಸಿಲ್ಲಣ್ಣ. ಎಷ್ಟು ಕಷ್ಟಪಟ್ಟು ಇವ್ರನ್ನೆಲ್ಲ ಸಾಕಿದ್ದೆ. ಎಲ್ಲಾನು ಹೊಡೆದಾಕ್ಬಿಟ್ಟಿಯಲ್ಲಣ್ಣ. ಅಣ್ಣ ಏನಣ್ಣ ನಿನ್ ಲೀಲೆ? ಇಲ್ಲಿ ಆರಾಮಾಗಿ ಒಬ್ಬನೇ ಕೂತಿದ್ಯಾ, ಅವಾಗ್ಲೇ 10 ಜನ ಬಂದ್ರಿ, ಸುಯ್ ಅಂತ ಮೇಲೆಲ್ಲ ಹೋಗ್ತೀಯಾ. ಅಣ್ಣ ನಾನು ನೋಡಿದ್ದೀನಿ, ಸ್ಕೂಟರ್ ಹೆಂಗ್ ಓಡಿಸ್ತಾರೆ ಅಂತ ಓಡಿಸ್ತಾರೆ. ನೀನೇನಣ್ಣ ಸುಯ್ 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 ಸುಯ್. ಜೀವನನೇ ಒಂದು ನಾಟಕ ರಂಗ. ನಾವೆಲ್ಲ ಪಾತ್ರಧಾರಿಗಳನ್ನು ಮಾತನ್ನ ನಿಜ ಮಾಡಿದೆ ಅಷ್ಟೇ. ಎಷ್ಟೇ ಆದ್ರೂ ಯೋಚಿಸು. ಬುಕ್ ಕೊಟ್ರೆ ಓದಲ್ಲ, ತತ್ವ ಅಂತೂ ಕೇಳೋದೇ ಇಲ್ಲ. ಅದಕ್ಕೆ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ಒಂದು ಮಾಸ್ ಸಿನಿಮಾ ಮಾಡಿ ತೋರಿಸ್ದೆ. ಮಿಸ್ಟೇಕ್ ನಂಬರ್ 1. ಅಯ್ಯೋ ಹೆಲ್ಮೆಟ್ ತಗೊಂಡೋಗ. ಬೇಡ ಬೇಡಮ್ಮ. ಮಿಸ್ಟೇಕ್ ನಂಬರ್ 2. ಮೊಬೈಲ್ ಫೋನ್ ಇರೋದೇನಕ್ಕೆ? ಇಲ್ಲಿರೋರು ಅಲ್ಲಿರೋರ ಜೊತೆ ಮಾತಾಡೋಕೆ. ಬೈಕ್ ಇರೋದೇನಕ್ಕೆ? ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆ. 2 ಒಟ್ಟಿಗೆ ಮಾಡಿದ್ರೆ ಈ ಜಾಗನ ಬಿಟ್ಟು ಆ ಜಾಗನ ಬಿಟ್ಟು ಹೋಗ್ಬಾರ್ದಿರೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ಆ ನಾಯಿನ ಗುದ್ದಿ ಅದು ಬದುಕಿದೆಯೋ ಸತ್ತಿದೆಯೋ ಅಂತನೂ ನೋಡ್ದೆ, ಕರುಣೆಯನ್ನು ತೋರಿಸ್ದೆ ಹೊರಟೋದಿಯಲ್ಲ. ವಿನಯ್, ನನ್ನ ಸೃಷ್ಟಿಲಿ ಅದನ್ನೂ ಒಂದು ಜೀವನ ಇಲ್ವೇನೋ? ಪ್ಯಾರಲಲ್ ವರ್ಲ್ಡ್. ನಿನ್ ಕಥೆಲಿ ನೀ ರೋಸಿ ಅನ್ಕೊಂಡಿದ್ಯಲ್ಲ, ಆ ರೋಸಿ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಯಮಧರ್ಮರಾಯನ ವಾಹನ. ಹಾಗೆ ನೀ ರಾಯಪ್ಪ ಅನ್ಕೊಂಡಿದ್ಯಲ್ಲ, ಆ ರಾಯಪ್ಪ ಬೇರೆ ಯಾರು ಅಲ್ಲ, ನರಕಾಧಿಪತಿ, ಮೃತ್ಯುದೇವ, ಯಮಧರ್ಮರಾಯ.
ನಿನ್ನ ಬೈಕ್ ಸುಟ್ಟಿದ್ದು ನಿನ್ನ ಬೇಜವಾಬ್ದಾರಿತನ ಸುಡೋದಿಕ್ಕೆ, ಮುಳ್ಳಿನ ಲೋಕಕ್ಕೆ ತಳ್ಳಿದ್ದು ಜೀವನದ ದಾರಿ ಸುಲಭ ಅಲ್ಲ ಅಂತ ತಿಳಿಸೋಕೆ. ಇಂಟರ್ವಲ್ ಅಲ್ಲ ಬಂದಿದ್ದು ಆ ತಾಯಿ ಭಕ್ತಿಗೆ, ನಂದಿ ನಂಬಿಕೆ, ಆ ವಿಚಿತ್ರ ಲೋಕ, ಮನುಷ್ಯನ ವಿಚಿತ್ರ ಮನಸ್ಸು, ಆ ಲೋಕಗಳಲ್ಲಿ ಬಂದ ಆತ್ಮ, ಇವಂದೇ ಆ 11 ಅವತಾರಗಳು, ದೈವ ಲೀಲೆ. ಅಬ್ಬಬ್ಬಬ್ಬಬ್ಬ, ಏನ್ ಲೀಲೆ ಪ್ರಭು ನಿಮ್ದು. ಮಾರಲ್ ಆಫ್ ದ ಸ್ಟೋರಿ, ನಿನ್ನ ಮರುಸೃಷ್ಟಿಯಲ್ಲಿ ಕಷ್ಟಗಳಾಗಿ ಬಂದವನೇ ಈ ರಾಯಪ್ಪ. ಆ ಕಷ್ಟಗಳಲ್ಲಿ ದಾರಿದೀಪವಾಗಿ ನಿಂತವನೇ ಶಿವಪ್ಪ. ಈ ಶಿವಪ್ಪ ರಾಯಪ್ಪ ಬೇರೆ ಯಾರು ಅಲ್ಲ, ನಿನ್ನ ಕೆಟ್ಟ ಕರ್ಮ ಹಾಗೂ ಒಳ್ಳೆ ಕರ್ಮ. ನಿನ್ನ ಕರ್ಮಾನುಸಾರ ಫಲವಾಗಿ ಶಿವಪ್ಪನೂ ಸಿಗ್ತಾನೆ, ರಾಯಪ್ಪನೂ ಸಿಗ್ತಾನೆ. ಚಾಯ್ಸ್ ಈಸ್ ಯುವರ್ಸ್. ಇದನ್ನೆಲ್ಲ ಅರ್ಥ ಬಾಳೋನು ಜ್ಞಾನಿ ಆಗ್ತಾನೆ, ಇದನ್ನ ಮರ್ತು ಬಾಳೋನು ರೋಗಿ ಆಗ್ತಾನೆ, ಎಲ್ಲವನ್ನು ಗೆದ್ದು ಬಾಳೋನು ಯೋಗಿ ಆಗ್ತಾನೆ. ಆತ್ಮಜ್ಞಾನದ ನಿಗೂಢ ಸತ್ಯವೇ ಈ 45 ದಿನಗಳ ಗರುಡ ಪುರಾಣ. ಸಾವಿನ ಮನೆಯಲ್ಲಿ ಇದರ ಪಠಣ ನಡೆದರೆ ಆಲಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸರಿಯಾದ ದಾರಿಯಲ್ಲಿ ನಡೆಯುತ್ತಾನೆ. ಹಾಗೇ ನಡೆಯಲಿ ಅನ್ನುವುದೇ ಈ ಗರುಡ ಪುರಾಣದ ತತ್ವಶಾಸ್ತ್ರ.